ತುಂಬ ವಯಸ್ಸಾಗಿರ್ತಕ್ಕಂಥವ್ರು ಮತ್ತು ಅನುಭವದಲ್ಲಿ ಹಿರಿಯವರಾದಂತಹ ನೀವು ಮತ್ತು ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಉದ್ಯೋಗದಲ್ಲಿ ರಿಟೈರ್ಡನ್ನು ಹೊಂದಿ ಅನುಭವವನ್ನು ಹೊಂದಿರತಕ್ಕಂಥ ನೀವು ನಮ್ಮಲ್ಲಿಗೆ ಬಂದಿದ್ದೀರಿ. ನಮ್ಮಲ್ಲಿ ಪ್ರಶ್ನೆ ಅಂತ ಹೇಳಿದರೆ, ನೀವು ಈ ಮೊದಲಿಗೆ ಈಗ ಸಾಧಾರಣ 1 ವರ್ಷದ ಹಿಂದೆ ಯಾವತ್ತೋ ಬಂದಿದ್ರಿ, ತದನಂತರ ಬಂದಿದ್ದೀರಿ. ಆಗ ಯಾವ ಸಮಸ್ಯೆಗೋಸ್ಕರ ಬಂದಿದ್ರಿ, ಆ ನಂತರ ಬಂದ ನಂತರದಲ್ಲಿ ನಿಮ್ಮ ಆರೋಗ್ಯ ಹೇಳ್ತಕ್ಕಂಥದ್ದು ಈ ಒಂದು ದರ್ಭ ಚಿಕಿತ್ಸೆಯಿಂದ ಯಾವ ರೀತಿಯಾದಂಥ ಅಭಿಪ್ರಾಯ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ? ದರ್ಭ ಚಿಕಿತ್ಸೆ ಅಂತ ಹೇಳೋದಕ್ಕೆ ನನಗೆ ಒಂದು ಚೂರು ಮಾಹಿತಿ ಇರಲಿಲ್ಲ ಮೊದಲನೇದಾಗಿ. ಈಗ ನನಗೆ ಆರೋಗ್ಯ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಅಂತ ಹೇಳೋದು ಎಲ್ಲ ಥರದ ಔಷಧಿ ಮಾಡಿದಾಗಲೂ ಸಹ ಯಾವುದೇ ಥರದ ಟೋಟಲ್ ರಿಲೀಫ್ ಅಂತೇಳಿ ಸಂಪೂರ್ಣ ರಿಲೀಫ್ ಸಿಕ್ಕಿದ್ದಂತಿಲ್ಲ. 2003ನೇ ಇಸ್ವಿಯಿಂದ 2024ನೇ ಇಸ್ವಿವರೆಗೂ ಅದು ಯಾರು ಮದುವೆ ಊಟ ಕೇಳಿದರೆ ಅಥವಾ ಯಾವುದಾದ್ರು ಒಂದು ಔತಣ ಕೂಟಕ್ಕೆ ಕರೆದ್ರೆ ಅಥವಾ ಮನೆಯಲ್ಲಿ ನಾನು ವಿಶೇಷ ಆದರೆ ಊಟ ಮಾಡೋದೇ ಒಂದು ಯೋಚನೆ ಆಗ್ತಿತ್ತು, ಇದು ಮಾಡುವುದೋ ಬಿಡುವುದೋ ಅಂತೇಳಿ. ಕಡೆಗೆ ಅದು ಹೇಗೋ ಸುಧಾರಣೆ ಮಾಡಿಕೊಂಡು ನಮ್ಮ ಮನೆಯವರ ಒಂದು ಸಹಕಾರದಿಂದ ಉತ್ತಮವಾದ ಆಹಾರ ತಿಂದ್ಕೊಂಡು ಆರೋಗ್ಯ ಕಾಪಾಡ್ಕೊಂಡಿದ್ದೆ. ಆದರೆ ಈ ಹೊಟ್ಟೆ ಸಮಸ್ಯೆ ಯಾವತ್ತೂ ಗುಣ ಆಗಿದ್ದಿಲ್ಲ. ಅದೊಂದು ಸದಾ ತಲೆಯಲ್ಲಿ ಜಾಗೃತೆ ಇರ್ತಿತ್ತು. ಆಹಾರ ನೋಡಿದ ತಕ್ಷಣ ಎಂತ ಮಾಡೋದಪ್ಪ ಅಂತ ತಲೆಯಲ್ಲಿ ಮೊದಲು ಬರ್ತಿತ್ತು. ಆದರೆ ದರ್ಭ ಚಿಕಿತ್ಸೆಯನ್ನು ನಾನು 2024ರಲ್ಲಿ ಅರುಣ್ ಭಟ್ರಿಂದ ಪಡೆದೆ. ಅವತ್ತು ಅವರು ಚಿಕಿತ್ಸೆ ಮಾಡಿದ ನಂತರ 1 ಗಂಟೆ ಪ್ರಕ್ರಿಯೆ ಮಾಡಿದರು. ಚಿಕಿತ್ಸೆ ಮಾಡಿ ಅವರ ಮನೆಯಿಂದ ಹೊರಗೆ ಹೊರಡುವಾಗ ಅವ್ರು ಹೇಳಿದ್ರು, ನೀವು ಹೊಸಲು ದಾಟಿದ್ರಲ್ವ, ಇನ್ನು ಈ ಹೊಸಲು ದಾಟಿ ಆದ್ಮೇಲೆ ನಿಮ್ಗೆ ಇದು ಇಲ್ಲ, ಈ ಕಾಯಿಲೆ ಹೊಟ್ಟೆಗೆ ಸಂಬಂಧಪಟ್ಟದ್ದಿಲ್ಲ. ನಿಮ್ಮ ಮನಸ್ಸು ಹೆಚ್ಚು ಎಲ್ಲಿಗೆ ಬೇಕಾದ್ರೂ ಹೋಗಿ ಊಟ ಮಾಡ್ಬೋದು, ಎಂತ ಬೇಕಾದ್ರೂ ಮಾಡ್ಬೋದು, ನೀವು ಅಷ್ಟು ನಿರ್ಮಲವಾಗಿ ಹೋಗಿ ಚಿಂತೆ ಮಾಡಿಬಿಟ್ಟು ಮರೆತು ಬಿಡಿ ಅಂತ. ನಾನು ಮರೆತಿದ್ದು ಮಾತ್ರ ಅಲ್ಲ, ನಾನು ಯಾವ ಔಷಧಿಯನ್ನು ಆಮೇಲೆ ತಗೊಳ್ಳಿಲ್ಲ. ಈ 1 ವರ್ಷದ ದಿವಸಕ್ಕೆ ಯಾವ ಔಷಧಿಯನ್ನು ಹೊಟ್ಟೆ ಬೇನೆಗೋಸ್ಕರ ತಗೊಂಡದ್ದು ನನಗೆ ನೆನಪಿಲ್ಲ. ಆದ್ದರಿಂದ ದರ್ಭ ಚಿಕಿತ್ಸೆ ಅಂತ ಒಂದು ಉತ್ತಮವಾದ ಒಂದು ಚಿಕಿತ್ಸೆ ಅಂತೇಳಿ ನನ್ನ ಅನುಭವದ ಮಾತಿದು. ವೇಟ್ನಲ್ಲೂ ಕೂಡ ಜಾಸ್ತಿ ಆಗಿದ್ದೀರಿ, ಮುಂಚೆನಕ್ಕಿಂತ ದಪ್ಪ ಆಗಿದ್ದೀರಿ ಅಲ್ವಾ? ಮುಖದಲ್ಲಿ ಕಾಳೆ ಎಲ್ಲ ನೋಡಿದವರು ಹೇಳ್ತಾರೆ. ತುಂಬಾ ಸಂತೋಷ ಆಯಿತು. ಇದೇ ಥರ ಪ್ರತಿಯೊಬ್ಬರು ಕೂಡ ಯಾವ ಔಷಧಿಯೂ ಕೂಡ ಇಲ್ಲದೆ ಈ ರೀತಿಯಾದಂಥ ಒಂದು ದೈವಿಕವಾದಂಥ ಅನುಗ್ರಹದಿಂದ ಒಳ್ಳೆಯದಾಗಲಿ. ಹಾಗಾಗಿ ನಿಮ್ಮ ಒಂದು ಬಂದಿದ್ದಕ್ಕೆ ತುಂಬ ಸಂತೋಷ. ಮತ್ತು ಅಷ್ಟೇ ಅಲ್ಲದೆ ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ಅದೇ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇರೋದ್ರಿಂದ ನಮಗೂ ಕೂಡ ಸಂತೋಷ ಹೇಳ್ತಕ್ಕಂಥದ್ದಾಯಿತು. ಧನ್ಯವಾದಗಳು.